ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ಮಂಡಕ್ಕಿ ಉಂಡೆ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಹುರಿಯಕ್ಕಿ ಅಂತ ಸಹ ಇದನ್ನು ಕರೀತಾರೆ. ನಾನಿಲ್ಲಿ 4 ಕಪ್ ಆಗುವಷ್ಟು ಹುರಿಯಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋದ್ರಿಂದ ಮಂಡಕ್ಕಿ ಉಂಡೆ ತುಂಬಾ ಗರಿ ಗರಿಯಾಗಿ ಬರ್ತದೆ. ಅದಕ್ಕೋಸ್ಕರ ಫ್ರೈ ಮಾಡಿಕೊಳ್ಬೇಕು, ಇಲ್ಲಾಂದರೆ ಅದು ಮೆತ್ತಗಾಗಿರ್ತದೆ. ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಸಾಕು. ನೋಡಿ, ಈ ಥರ ಪ್ರೆಸ್ ಮಾಡುವಾಗ ಈ ಥರ ಪುಡಿ ಪುಡಿ ಆಗಬೇಕು, ಅಷ್ಟಾದರೆ ಸಾಕು. ನೀವು ಅಂಗಡಿಯಿಂದ ಫ್ರೆಶ್ ಆಗಿದ್ದರೆ ಹುರಿದುಕೊಳ್ಳುವ ಅಗತ್ಯ ಇಲ್ಲ. ಇವಾಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳುವ. ಇವಾಗ ಬೆಲ್ಲ ಕರಗಿಸ್ಕೊಳ್ಳುವ. ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ತೆಗೆದುಕೊಂಡಿದ್ದೇನೆ. 4 ಕಪ್ ಹುರಿಯಕ್ಕಿಗೆ 1 ಕಪ್ ಆಗುವಷ್ಟು ಬೆಲ್ಲ. ಇವಾಗ ಇದಕ್ಕೆ 1/4 ಕಪ್ ನೀರು ಸೇರಿಸಿ ಅದನ್ನು ಕಲಡಿಸ್ಕೊಳ್ತಾ ಇದ್ದೇನೆ. ಬೆಲ್ಲ ಪಾಕ ಆಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಕಲಡಿಸಬೇಕು. ಬೆಲ್ಲದಲ್ಲಿ ಕಸ ಇದ್ದರೆ ನೀವು ಕರಗಿಸಿ ಅನಂತರ ಶೋಧಿಸಿಕೊಂಡು ಮಾಡಿಕೊಳ್ಬೇಕು. ಇವಾಗ ನಾನೊಂದು ಪಿಂಗಾಣಿಗೆ ಹಾಕಿ ನೋಡ್ತಾ ಇದ್ದೇನೆ ಪಾಕ ಆಗಿದೆ ಅಂತ. ಇವಾಗ ಪಾಕ ಆಗಲಿಲ್ಲ, ಅದು ಗಟ್ಟಿಯಾಗಿ ನಿಲ್ಲಬೇಕು. ನೋಡಿ, ಇವಾಗ ಪುನಃ ಚೆಕ್ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಪಾಕ ರೆಡಿಯಾಗಿದೆ. ಈ ಥರ ಉಂಡೆ ಥರ ಆಗಬೇಕು. ಮೇಲಿಂದ ಕೆಳಗಡೆ ಹಾಕುವಾಗ ಟಣ್ಣ ಅಂತ ಶಬ್ದ ಕೇಳ್ತದೆ. ಇಷ್ಟಾದರೆ ಸಾಕು. ಇವಾಗ ನಾನು ಸ್ಟವ್ ಆಫ್ ಮಾಡಿ ಮಂಡಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಬೇಗನೆ ಮಿಕ್ಸ್ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ಬೆಲ್ಲ ಎಲ್ಲ ಮಂಡಕ್ಕಿಗೆ ಹೊಂದಿಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿದ್ದೇನೆ. ಈಗ ಉಂಡೆ ಕಟ್ಕೊಳ್ಬೇಕು, ಬೇಗ ಬೇಗ ಉಂಡೆ ಕಟ್ಕೊಳ್ಬೇಕು. ಬಿಸಿ ಇರ್ತದೆ, ಆದರೂ ಸ್ವಲ್ಪ ಬೇಗನೆ ಕಟ್ಕೊಳ್ಬೇಕಿಲ್ಲ, ಇಲ್ಲದಿದ್ದರೆ ಮತ್ತೆ ಉಂಡೆ ಕಟ್ಟಿಕೊಳ್ಳಿಕ್ಕೆ ಆಗೋದಿಲ್ಲ. ಕೈಯನ್ನು ನೀರಲ್ಲಿ ಅದ್ದಿ ಉಂಡೆ ಕಟ್ಕೊಳ್ಬೋದು. ನೀವು ಇದಕ್ಕೆ ತುಪ್ಪ, ಏಲಕ್ಕಿ ಪೌಡರ್ ಎಲ್ಲ ಬೆಲ್ಲದ ಪಾಕಕ್ಕೆ ಸೇರಿಸಿ ಸಹ ಮಾಡ್ಕೊಳ್ಬೋದು. ನೋಡಿ, ಇದೇ ಥರ ಉಂಡೆ ಕಟ್ಟಿಕೊಂಡ್ರೆ ಆಯಿತು. ಕೈಗೆ ಸ್ವಲ್ಪ ತಣ್ಣೀರಲ್ಲಿ ಅದ್ಕೊಂಡು ಬೇಗನೆ ಉಂಡೆಯನ್ನು ಮಾಡಿಕೊಳ್ಬೇಕು. ನೋಡಿ, ಇವಾಗ ಉಂಡೆ ರೆಡಿಯಾಗಿದೆ. 5 ಕಪ್ಪಲ್ಲಿ ಇಷ್ಟು ಉಂಡೆ ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ಚೆನ್ನಾಗಾಗುತ್ತೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ಮುಂದಿನ ರೆಸಿಪಿಯಲ್ಲಿ ಸಿಗುವ. ಇದೇ ಥರ ಬೇರೆ ರೆಸಿಪಿಗಳು ನನ್ನ ಚಾನಲ್ನಲ್ಲಿದೆ, ಒಂದು ಸಲ ಹೋಗಿ ಚೆಕ್ ಮಾಡಿಕೊಳ್ಳಿ.